ಯಾಕೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ತಲೆಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಇಂಟೀರಿಯರ್ ಮನೆದು ಮಾಡಿಸೋಕ್ಕೆ ಟೈಮ್ ಬಂದಿತ್ತು. ಕಾರ್ಪೆಂಟರ್ಸ್ನ ಕರೆಸಿದ್ವಿ. ಅವರು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ವಿಜಯ್ ಅನ್ನೋರೊಬ್ಬರು ಅವ್ರ ಟೀಮ್ ಅವ್ರು ಬಂದರು. ತುಂಬ ಚೆನ್ನಾಗಿ ಕೆಲಸ ಮಾಡೋರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಮತ್ತು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಯಾಕೆ ನೀವು ವೀಡಿಯೋಸ್ ಮಾಡಬಾರ್ದು, ಮಾಡಿ ಯೂಟ್ಯೂಬ್ಗೆ ಹಾಕಿ ನೀವು ದುಡ್ಡು ಮಾಡ್ತೀರಾ ಅಂತಂದರು. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಸರ್ ನಮ್ಗೆ ಇಂಗ್ಲೀಷೇ ಬರಲ್ಲ ಸರ್ ಅಂತಂದರು. ಬಟ್ ನಾನು ಅವ್ರು ಕೇಳಿದೆ, ನೀವು ಕಲಿಯಕ್ಕೆ ರೆಡಿ ಇದ್ದೀರಾ, ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಂತಂದೆ. ಸರ್ ಸ್ವಲ್ಪ ಸ್ವಲ್ಪ ಬರುತ್ತೆ, ಬರೆದಿರೋ ಕೆಲವೊಂದು ಓದ್ತೀವಿ, ಅದು ಇದು ಮಾಡ್ತೀವಿ, ಮತ್ತು ಕಲಿಯಕ್ಕೆ ರೆಡಿ ಇದ್ದೀನಿ ಅದನ್ನು. ಪ್ರತಿ ದಿವಸ ಅವ್ರ ಕೆಲಸ ಮುಗಿದ್ಮೇಲೆ ಸಂಜೆ ನನ್ನ ಜೊತೆ ಒಂದು 20-30 ನಿಮಿಷ ಕೂತ್ಕೊಳ್ಳೋರು. ಅವಾಗ ಯಾಕೆ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ಲ, ಅವ್ರು ಶುರು ಮಾಡಿದ್ರು ANC ಇಂಟೀರಿಯರ್ ಅಂತಂದ್ಬಿಟ್ಟು ಅವ್ರ ಚಾನಲ್ ಯೂಟ್ಯೂಬಲ್ಲಿ ಹುಡುಗರು ಸಿಗುತ್ತೆ. ANC ಇಂಟೀರಿಯರ್ ಶುರು ಮಾಡಿದ್ರು. 1-2-3 ತಿಂಗಳು ಸ್ಲೋ ಆಗಿ ಪಿಕಪ್ ಆಗಿ ಶುರು ಆಯಿತು. ಒಂದು ಮಾತು ಹೇಳಿದ್ರು ಸರ್ ನಮಗೆ 1 ವರ್ಷ 3 ತಿಂಗಳಾದಮೇಲೆ ಫೋನ್ ಮಾಡಿ, ಈ ಯೂಟ್ಯೂಬ್ ಚಾನಲಿಂದ ನಮ್ಗೆ ಸುಮಾರು 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಆಗಿದೆ ಅಂತಂದ್ಬಿಟ್ಟು. ಹೇಗೆ ಅಂತ ಕೇಳಿದೆ. ಒಂದು, ಯೂಟ್ಯೂಬಿಂದ ಬರ್ತಿರೋ ಬೇಸಿಕ್ ಅರ್ನಿಂಗು. ಎರಡನೇದು, ಎಷ್ಟೊಂದು ಜನ ಈ ಇಂಟೀರಿಯರ್ ವರ್ಕ್ ನೋಡಿದ್ರಲ್ಲ, ಅವ್ರದ್ದೊಂದೇ ಪ್ರಶ್ನೆ ಇವ್ರಿಗೆ, ನಮ್ಮನೇದು ಮಾಡಿಕೊಡಿ. ಇವತ್ತು ಅವ್ರ ಬಿಸ್ನೆಸ್ 8 ಟೈಮ್ಸ್ ಗ್ರೋ ಆಗಿದೆ. ಹೌದು, ಆಲ್ಮೋಸ್ಟ್ ಒಂದು 4 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಮಾಡಿದ್ದಾರೆ. ಬಟ್ ಏನು ಇಂಟ್ರೆಸ್ಟಿಂಗ್ ಅಂತಂದರೆ, ಆ ವಿಜಯನವ್ರದ್ದು ಅವ್ರು ಕಲಿಯಕ್ಕೆ ರೆಡಿ ಇದ್ದರು. ಎಷ್ಟು ಜನ ಇದ್ದಾರೆ, ನಂಗೆ ಇಂಗ್ಲೀಷ್ ಬರಲ್ಲ, ಕಲೀರಿ,